ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಇಡೀ ಮನುಕುಲ ಇವತ್ತು ಧರ್ಮಸ್ಥಳದ ವ್ಯಾಪ್ತಿಯಲ್ಲಿ ಅಸಹಜವಾಗಿ ಸರಣಿ ಸಾವುಗಳು ಸಂಭವಿಸ್ತಾ ಇರೋ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸ್ತಾವೆ. ಆದರೆ ನಮ್ಮ ನೆಲದ ದುರಾದೃಷ್ಟ ಅಂದರೆ ಕನಿಷ್ಠ ಪಕ್ಷ ದನಿ ಎತ್ತಬೇಕಾಗಿರ್ತಕ್ಕಂಥ ನಮ್ಮ ಸುದ್ದಿ ಮಾಧ್ಯಮಗಳು ಯಾರು ಅನಾಮಿಕ ವ್ಯಕ್ತಿ ಬಂದು ದೂರು ಕೊಡ್ತಾ ಇದ್ದಾನೆ, ಏನಿದು ಕೇಸು, ಏಕಾಏಕಿಯಾಗಿ ಅಲ್ಲೆಲ್ಲೋ ಹೂತಿರ್ತಕ್ಕಂಥ ತಲೆಬೂಡನ್ನು ತೆಗೆದುಕೊಂಡು ಬಂದು ಜಡ್ಜ್ ಮುಂದೆ ಇಡ್ತಾ ಇದ್ದಾನೆ, ಪೊಲೀಸ್ ಠಾಣೆಗೆ ಬಂದು ದೂರು ಕೊಟ್ಟಿದ್ದಾನೆ, ಯಾರೀತ ಅನ್ನೋ ಒಂದು ಕನಿಷ್ಠ ಮಟ್ಟಿಗಿನ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ನ ಇವತ್ತು ಮಾಧ್ಯಮಗಳು ತೋರ್ತಾ ಇಲ್ವಲ್ಲಪ್ಪ ಅಂತ. ನಿಜಕ್ಕೂ ಆತ ತಂದಿದ್ದ ತಲೆಬೂಡೇನ, ಆತ ಕೊಟ್ಟಿದ್ದ ದೂರಿನಲ್ಲಿ ಏನಿದೆ, ಯಾರು ಆರೋಪಿಗಳು, ಯಾರ ಮೇಲೆ ಆತ ಆಪಾದನೆ ಮಾಡ್ತಾ ಇದ್ದಾನೆ, ಇದೆಲ್ಲವನ್ನು ಕೂಡ ಬದಿಗೊತ್ತುಬಿಟ್ಟಿದ್ದಾರೆ. ನಮ್ಮ ಮಾಧ್ಯಮಗಳು ಮೂಕ ಪ್ರೇಕ್ಷಕರಂತೆ ಇವೆಲ್ಲವನ್ನು ನೋಡ್ತಾ ಇರೋದು ಮಾತ್ರ ಇದು ನಮ್ಮ ಸಮಾಜಕ್ಕೆ ಅಂಟ್ಕೊಂಡಿರ್ತಕ್ಕಂಥ ಶಾಪ ಅಂದರೆ ತಪ್ಪಾಗಲಿಕ್ಕಿಲ್ಲ. ಸ್ನೇಹಿತರೆ, ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಈ ಥರದೊಂದು ಘಟನೆಗಳಾಗ್ಬೋದು. ನಾಳೆ ಇದೇ ರಾಜಕಾರಣಿಗಳ ಮನೆಯಲ್ಲೂ ಕೂಡ ಈ ಥರದೊಂದು ಘಟನೆ ನಡೀಬೋದು. ಆಗಲೂ ಕೂಡ ಇದೇ ರೀತಿಯಾಗಿ ಮೌನವನ್ನು ತಾಳ್ತಾರ. ಮಾಧ್ಯಮಗಳು ಯಾಕೆ ತಮ್ಮ ಪತ್ರಿಕಾ ಧರ್ಮವನ್ನು ಮರೆತಂತೆ ವರ್ತಿಸ್ತಾ ಇದ್ದಾವೋ ಏನೋ ಗೊತ್ತಿಲ್ಲ. ಯಾಕೆ ಈ ಸುದ್ದಿಯನ್ನು ಯಾಕೆ ಎತ್ಕೊಳ್ತಾ ಇಲ್ಲ ಅಂತ ಸ್ನೇಹಿತರೆ, ನಮ್ಮ ದರ್ಶನ್ ಕೇಸ್ನಲ್ಲೂ ಕೂಡ ನಾವು ಗಮನಿಸ್ಬೋದು. ಅಲ್ಲಿ ಆತ ಒಂದು ದೊಡ್ಡ ಕೃತ್ಯವನ್ನು ಎಸಗಿದ್ದಾನೆ, ಓಕೆ, ಅದೆಲ್ಲವನ್ನು ಕೂಡ ನಾವು ಒಪ್ಕೊಳ್ತೀವಿ. ಆದರೆ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಅನ್ನೋದು ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿತ್ತು ಅಂದರೆ, ರೇಣುಕಾ ಸ್ವಾಮಿ ಎಲ್ಲಿಂದ ಬಂದ, ಎಲ್ಲಿಗೆ ಹೋದ, ದರ್ಶನ್ ಈ ಕೇಸ್ನಲ್ಲಿ ಆರೋಪಿ ಆತನೇ ಯಾವ ಭಾಗಕ್ಕೆ ಹೋದ ಅನ್ನೋ ರೀತಿಯಾಗಿ ಜಡ್ಜ್ಮೆಂಟನ್ನು ಕೊಡಲಿಕ್ಕೆ ಮಾಧ್ಯಮಗಳು ಮುಂದಾಗ್ಬಿಟ್ಟಿದ್ದವು. ಆದರೆ ಇಲ್ಲಿ ಅಟ್ಲೀಸ್ಟ್ ಈ ಕೇಸ್ ಬಗ್ಗೆನ ಒಂದು ಸ್ವಲ್ಪ ಕುತೂಹಲವನ್ನು ಕೂಡ ಮಾಧ್ಯಮಗಳು ತೋರಿಸದೇ ಇರೋ ಮಟ್ಟಕ್ಕೆ ಹೋಗ್ಬಿಟ್ಟವಲ್ಲಪ್ಪ ಅಂತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಿಮ್ಮ ಕಮೆಂಟ್ಸ್ ಮುಖಾಂತರವೇ ಮಾಧ್ಯಮಗಳಿಗೆ ಒಂದು ಸರಿಯಾದಂಥ ರೀತಿಯ ಪ್ರತಿಕ್ರಿಯೆಯನ್ನು ನೀವು ಕೊಡಬೇಕು ಅನ್ನೋದನ್ನು ನಾನಿಲ್ಲಿ ನಿಮ್ಮ ಬಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನಾವು ಕೂಡ ಮಾಧ್ಯಮಗಳ ಕೆಲಸ ಮಾಡಿ ಬಂದಿರೋರಾಗಿರೋದ್ರಿಂದ ನಮಗೆ ಯಾರ ಬಗ್ಗೆಯೂ ಕೂಡ ಕೋಪಗಳಿಲ್ಲ, ಆಕ್ರೋಶಗಳಿಲ್ಲ, ಯಾವುದೇ ವ್ಯಕ್ತಿಯನ್ನು ಕೂಡ ಟಾರ್ಗೆಟ್ ಮಾಡುವ ಹಂತಕ್ಕೆ ಹೋಗಿಯೂ ಕೂಡ ಇಲ್ಲ, ಆ ಗೋಜಿಗೂ ಹೋಗೋದಿಲ್ಲ. ಯಾಕೆಂದರೆ ಇಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನು ಬಯಲಿಗೆ ತರುವ ಕೆಲಸ. ಇದೇ ಸೌಜನ್ಯ ಹೆಸರನ್ನು ಬಳಸ್ಕೊಂಡು ಅನೇಕರು ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ತಾ ಇದ್ದಾರೆ, ಅನೇಕ ಹೋರಾಟಗಾರರು ಅನ್ನೋ ಆರೋಪಗಳು ಕೇಳಿ ಬಂದಾಗಲೂ ಕೂಡ ನಾವು ಇಲ್ಲಿ ಸುದ್ದಿಯನ್ನು ಮಾಡಲಿಕ್ಕೆ ಮುಂದಾಗಿದ್ದೆ ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟ ಹಾಗೆ. ಜೊತೆಗೆ ಈ ರೀತಿಯಾಗಿ ಅನೇಕ ಹೆಣ್ಣು ಮಕ್ಕಳಿಗೆ ಇದೇ ರೀತಿಯಾದಂಥ ದೌರ್ಜನ್ಯ ನಡೆದರೂ ಕುರಿತಾಗಿಯೂ ಕೂಡ ನಾವು ಸುದ್ದಿಯನ್ನು ಬಿತ್ತರಿಸಲಿಕ್ಕೆ ಮುಂದಾಗಿದ್ವಿ. ಅದನ್ನೇ ನಾವು ಕೂಡ ಈಗಲೂ ಕೇಳ್ತಾ ಇರೋದು. ಆ ವ್ಯಕ್ತಿ ನೇರವಾಗಿ ಬಂದು SP ಗೆ ಒಂದು ದೂರನ್ನು ಕೊಡ್ತಾನೆ, ತಲೆಬೂಡಿಯನ್ನು ತೆಗೆದುಕೊಂಡು ಬರ್ತಾನೆ ಅಂತ ಅಂದಾಗ FIR ಕೂಡ ದಾಖಲಾಗಿ ಈಗ ಅದು ವಿಚಾರಣಾ ಹಂತಕ್ಕೆ ಹೋದರೂ ಕೂಡ ಮಾಧ್ಯಮಗಳು ಇದರಲ್ಲಿ ಸ್ವಲ್ಪ ಮಟ್ಟಿಗಿನ ಸುದ್ದಿ ಮಾಡ್ಬೋದಿತ್ತಲ್ಲಪ್ಪ ಅಂತ. ಸ್ನೇಹಿತರೆ, ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲರೂ ಕೂಡ ಮೌನವಾಗಿಬಿಟ್ಟಿದ್ದೀವಲ್ಲಪ್ಪ ಅಂತ ಒಬ್ಬ ವ್ಯಕ್ತಿ ಮಾಡಿರ್ತಕ್ಕಂಥ ಕಮೆಂಟ್ ಬಗ್ಗೆ ನಾನು ಕೇಳ್ತಾ ಇದ್ದೆ. ಇದೇ ಬುರುಡೆ ಸಮೀರ ಅನ್ನೋ ವ್ಯಕ್ತಿ ಯೂಟ್ಯೂಬರ್ಗೆ ಕುರಿತಾಗಿ ಆತನ ವಿರುದ್ಧವಾಗಿ ಒಂದಿಷ್ಟು ಕಮೆಂಟ್ಸನ್ನ ವ್ಯಕ್ತಿ ಹಾಕ್ತಾ ಹೋಗಿದ್ದಾನೆ. ಅದರ ಕುರಿತಾಗಿಯೂ ಕೂಡ ಜನರು ಯಾವ ಮಟ್ಟಿಗಿನ ಬೇಜವಾಬ್ದಾರಿತನವನ್ನು ಕೂಡ ಇಲ್ಲಿ ಮೆರಿತಾ ಇದ್ದಾರೆ ಅಂತ. ಯಾವುದರ ಪರವಾಗಿ ಮಾತನಾಡಬೇಕಿತ್ತು ಅದರ ಪರವಾಗಿ ಮಾತನಾಡದೆ ಆ ವ್ಯಕ್ತಿ ಬಂದಿದ್ದಾನಲ್ವ ಅವನ ಬಗ್ಗೆ ಇರ್ತಕ್ಕಂಥ ಕುತೂಹಲವನ್ನು ಕೂಡ ವ್ಯಕ್ತಪಡಿಸ್ತದೆ. ಎಲ್ಲೋ ಯೂಟ್ಯೂಬ್ನಲ್ಲಿ ಒಂದಿಷ್ಟು ವೀಡಿಯೋಗಳನ್ನು ಬಿಡ್ತಾ ಇರ್ತಕ್ಕಂಥವರ ವಿರುದ್ಧವಾಗಿ ಹರಿಹಾಯಲಿಕ್ಕೆ ಮುಂದಾಗ್ತಾ ಇದ್ದೀವಲ್ಲಪ್ಪ ಅಂತ. ಬೂಡೆ ಸಮೀರ ಒಂದು ತಲೆಬೂಡೆ ಯಾರೋ ಒಬ್ಬ ತೆಗೆದಿದ್ದಾನೆ, ಅದನ್ನು ಪೊಲೀಸರಿಗೆ ಒಪ್ಪಿಸಿದ್ದಾನೆ, ಅವನ ಪರ ಒಂದಿಷ್ಟು ವಕೀಲರಿದ್ದಾರೆ. ಹೂತ ಶವಗಳನ್ನು ಹೊರ ತೆಗಲಿಕ್ಕೆ ಕೋರ್ಟ್ ಅನುಮತಿ ನೀಡಬೇಕಿತ್ತು, ಪಂಚರ ಸಮಕ್ಷಮದಲ್ಲಿ ಮರಣೋತ್ತರ ಪರೀಕ್ಷೆ ಆಗಬೇಕಾಗಿತ್ತು. ಇವು ಯಾವ ಕಾನೂನು ನಿಯಮಗಳನ್ನು ಪಾಲಿಸದೆ ಆತ ಹೇಗೆ ಹೋಗಿ ಏಕಾಏಕಿಯಾಗಿ ತಲೆಬೂಡೆನ ಹೊರ ತೆಗೆದ? ಇದು ಕಾನೂನು ಬಾಹಿರ ಅಲ್ವಾ, ಅಕ್ರಮ ಅಲ್ವಾ? ಹೈಕೋರ್ಟ್ನ ವಕೀಲರಿಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ. ಆತ ಇದರಲ್ಲಿ ತೋರಿಸ್ತಾ ಇದ್ದಾನೆ ಇಂಟ್ರೆಸ್ಟ್. ಆ್ಯಕ್ಚುಲಾಗಿ ಆತ ಇಲ್ಲಿಯವರೆಗೂ ಕೂಡ ತನ್ನ ಪಾಪ ಪ್ರಜ್ಞೆಯನ್ನು ತಾಳಲಾರ್ದು ಈಗ ಮುಂದೆ ಬಂದಿದ್ದಾನೆ. ಇವತ್ತು ಆ್ಯಕ್ಚುಲಿ ಏನು ಅಪ್ಡೇಟ್ಸ್ ಆಯಿತು ಅನ್ನೋದ್ರ ಕುರಿತಾಗಿಯೂ ಕೂಡ ನಾನು ಮಾತನಾಡಲೇಬೇಕು. ಇವತ್ತು ಅವರ ಪರ ವಕೀಲರು ಅಂದರೆ ಅವರ ಜೊತೆಗೆ ಅವರು ಸುಪರ್ದಿಯಲ್ಲಿದ್ದಾನೆ, ಅಜ್ಞಾತ ಸ್ಥಳದಲ್ಲಿದ್ದಾನೆ. ಆ ವಕೀಲರು ಎಲ್ಲಿ ಹೇಳಿದ್ರು ಅಲ್ಲಿಗೆ ಪೊಲೀಸ್ನವರು, ಬೆಳ್ತಂಗಡಿಯ ಪೊಲೀಸ್ನವರು ಇವತ್ತು ಹೋಗಿ ಅವನಿಂದ ಒಂದು ಸ್ವಲ್ಪ ವಿಚಾರಣೆ ಮಾಡೋದ್ರ ಮುಖಾಂತರವಾಗಿ ಅವನೊಂದಿಷ್ಟು ಇನ್ಫಾರ್ಮೇಷನ್ನ ಕಲೆ ಹಾಕುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ಆ ವ್ಯಕ್ತಿ ಯಾರು, ಭೀಮಾ ಅನ್ನೋನು ಯಾರು, ಅವನ ವಯಸ್ಸೆಷ್ಟು, ಜೊತೆಗೆ ಆತ ಅಲ್ಲಿ ಕೆಲಸ ಮಾಡ್ತಾ ಇದ್ದ ಅಂದರೆ ಆ ರವಿ ಪೂಜಾರಿ ಫ್ರೆಂಡ್ಸ್ ಯಾರು, ಯಾವಾಗಿದ್ದ ಅವನು, ಆತನ ಫೋಟೋಗಳು, ಆತನ ಮುಖಚರ್ಯೆ ಎಲ್ಲವನ್ನು ಕೂಡ ಪತ್ತೆ ಹಚ್ಚಲಿಕ್ಕೂ ಕೂಡ ಅನೇಕರಿಗಾಗಲೇ ಮುಂದಾಗಿಬಿಟ್ಟಿದ್ದಾರೆ. ಆತನ ಒಂದು ಪ್ರಾಣಕ್ಕೂ ಕೂಡ ಈಗಲೂ ಕೂಡ ಕುತ್ತು, ಜೊತೆಗೆ ಅದೊಂದು ಭಯ ಎಲ್ಲವೂ ಕೂಡ ಸಹಜವಾಗಿದೆ. ಇದೆಲ್ಲವನ್ನು ಕೂಡ ಮರೆತು ಆತ ಮುಂದೆ ಬಂದಿರೋದು ಒಂದೇ ನಾನು ಪಾಪ ಪ್ರಜ್ಞೆ ಕಾಡ್ತಾ ಇತ್ತು. ನಾನು ಪ್ರತಿ ಕ್ಷಣ ಪ್ರತಿ ನಿಮಿಷ ನರಳಾಡ್ತಾ ಬದುಕ್ತಾ ಇದ್ದೆ.
ನಾನು ಬದುಕಿದ್ದು ಸತ್ತಂತೆ ಬದುಕ್ತಾ ಇದ್ದೆ, ನಾನು ಚಿತೆ ಮೇಲೆ ಮಲಗಿದಾಗೆ ಆಗಿಬಿಟ್ಟಿತ್ತು ಅನ್ನೋ ರೀತಿಯಾಗಿ ಇವತ್ತು ಅವನು ಸತ್ಯವನ್ನು ಒಪ್ಕೊಳ್ಳಿಕ್ಕೆ ಮುಂದಾಗಿರೋದು. ಆ ವ್ಯಕ್ತಿಯ ಬಗ್ಗೆ ನಮ್ಮ ಸರ್ಕಾರಗಳು, ನಮ್ಮ ಗೃಹ ಸಚಿವರು, ಆಡಳಿತಾರೂಢ ಸರ್ಕಾರಗಳು ಇಂಟ್ರೆಸ್ಟ್ ತೋರಿಸಲಿ. ಕೇಂದ್ರ ಸರ್ಕಾರದ ಮಾಧ್ಯಮಗಳು ಅಂದರೆ ಸೆಂಟ್ರಲ್ ಮೀಡಿಯಾಗಳು ಇವತ್ತು ಇಂಟ್ರೆಸ್ಟನ್ನು ತೋರಿಸ್ತಾ ಇದ್ದಾವೆ, ಸುದ್ದಿಯನ್ನು ಮಾಡ್ತಾ ಇದ್ದಾವೆ. ನಮ್ಮ ಕನ್ನಡದ ಮಾಧ್ಯಮಗಳು ಯಾಕೆ ಸತ್ತು ಬಿದ್ದುಬಿಟ್ಟಿದ್ದಾವೆ ಅಂತ ನಿಜಕ್ಕೂ ಕೂಡ ಒಂದು ಕೋಪ, ಬಹಳಷ್ಟು ಆಕ್ರೋಶಭರಿತವಾಗಿ ಮಾತನಾಡಬೇಕು ಅಂತ ಅನಿಸುತ್ತೆ. ಇನ್ನೂ ಮುಂದುವರೆದು ಇನ್ನೊಬ್ಬ ಆತ ಕಮೆಂಟ್ ಮಾಡಿರೋದನ್ನು ನೋಡಿ ನೀವು. 100 ಶವಗಳನ್ನು ಆತ ಹೂತು ಹಾಕಿದ್ದಾನೆ ಅಂದರೆ 100 ಜನರಿಗೂ ಒಂದೊಂದು ಕುಟುಂಬ ಇರುತ್ತೆ. ಆ ಕುಟುಂಬದಲ್ಲಿ ಒಬ್ಬೊಬ್ಬರು ಕಾಣೆಯಾಗಿದ್ದಾರೆ ಅಂದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲೋ ಒಂದು ಕಡೆ ಕರ್ನಾಟಕ ಸ್ಟೇಟ್ನಲ್ಲಿ ಕೇಸ್ ದಾಖಲಾಗಿರುತ್ತೆ. ಆ ಪ್ರಕರಣ ದಾಖಲಾಗಿದೆ ಅಂದರೆ ಪೊಲೀಸ್ನವರು ತೆಗೆದುಕೊಂಡ್ರ ಕ್ರಮಗಳು ಅದರ ದಾಖಲೆ ಬಗ್ಗೆಯೂ ಇರಬೇಕು ಅಂತ. ಮಹಾಸ್ವಾಮಿ ಈ ಥರ ಕಮೆಂಟ್ಸ್ ಮಾಡ್ತಾ ಇರ್ತಕ್ಕಂಥ ನಿನ್ನ ಬಗ್ಗೆ ನಾನು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಹೆಂಗೆ ಗೊತ್ತಾ, ಇದೇ ಹೈಕೋರ್ಟ್ ಯಾವ ಈ ಸಂತೋಷ್ ರಾವ್ ಅನ್ನೋನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದಾಗ ಆತನಿಗೆ ಕ್ಲೀನ್ ಚೀಟ್ ಅಂದರೆ ಆತ ಅಪರಾಧಿ ಅನ್ನೋದಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲ ಅನ್ನೋ ರೀತಿಯಾಗಿ ಅವನನ್ನು ಖುಲಾಸೆಗೊಳಿಸಲಾಯಿತು. ಅವತ್ತು ಕೂಡ ತನಿಖಾ ಲೋಪವನ್ನು ಎತ್ತಿ ಹಿಡಿದಿತ್ತು. ಅದನ್ನೇ ಹೇಳ್ತಾ ಇರೋದು, ಇಲ್ಲಿ ಈ ಬೆಳ್ತಂಗಡಿಯ ಸುತ್ತಮುತ್ತ, ಉಜಿರೆಯ ಸುತ್ತಮುತ್ತ, ಧರ್ಮಸ್ಥಳ ಸುತ್ತಮುತ್ತ ಏನಾದರೂ ಈ ಥರದ ಪ್ರಕರಣಗಳು ನಡೆದಿದ್ದರೆ ಅವುಗಳು ಸರಿಯಾಗಿ ನಡೆದಿಲ್ಲ ಅನ್ನೋದೇ ಬಹಳ ಗುರುತರವಾದಂಥ ಆರೋಪ. ಅದರ ವಿರುದ್ಧವಾಗಿಯೇ ಇಂದು ಚರ್ಚೆ ಶುರುವಾಗಿರೋದು. 10 ವರ್ಷಗಳಿಂದ ಅದೇ ನಡೀತಾ ಬರ್ತಾ ಇರೋದು. ನೀನಿಲ್ಲಿ ಮತ್ತೆ ಅದನ್ನೇ ಪ್ರಶ್ನೆನ ಕೇಳ್ತಾ ಇದ್ದೀಯಾ. ಸ್ನೇಹಿತರೆ, ಒಂದು ವೇಳೆ ಆತ ಇನ್ನೂ ಮುಂದುವರೆದು ಇನ್ನೊಂದಿಷ್ಟು ಪ್ರಶ್ನೆಗಳನ್ನು ಹಾಕ್ತಾನೆ. ಒಂದು ವೇಳೆ ಇವನು ಹೂತ 100 ಜನರ ಕಡೆಯ ಸಂಬಂಧಿಕರು, ಕುಟುಂಬದವರು ಯಾರೂ ಸಹ ಇಲ್ಲ ಅನ್ನೋದು ಖಂಡಿತ ನನಗಂತರೂ ನಂಬಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಿದ್ದು ಯಾರೂ ಸಹ ಇದ್ರವರೆಗೆ ದೂರು ಕೊಟ್ಟಿಲ್ಲ ಅಂದಾದರೆ 100 ಈ ಮೃತದೇಹಗಳ ಕತೆ ಏನು, ಇವೆಲ್ಲ ಸಿನಿಮಾ ರೀತಿಯ ಕಟ್ಟು ಕತೆ ಅನ್ನೋ ಗುಮಾನಿ ಬರುತ್ತೆ. ಧರ್ಮಸ್ಥಳದಲ್ಲಿ ಏನಾದರೂ ಘಟನೆಗಳು ನಡೆದಿದ್ದರೆ ಖಂಡಿತವಾಗಿ ಧರ್ಮಸ್ಥಳದ ಜನಕ್ಕೆ ಮೊದಲು ಗೊತ್ತಾಗುತ್ತೆ. ಯಾಕೆ ಅವ್ರು ಯಾರು ಕೂಡ ಪ್ರಶ್ನೆ ಮಾಡ್ತಾಯಿಲ್ಲ, ಎಲ್ಲ ಬುದ್ಧಿವಂತರನ್ನ ಆಡೋದು. ಹಾಗೊಂದು ವೇಳೆ ಗೊತ್ತಿದ್ದರೆ ಯಾರಾದರೂ ಸಹ ಮಾಧ್ಯಮಗಳ ಮುಂದೆಯೋ ಪೊಲೀಸರ ಮುಂದೆಯೋ ಇಷ್ಟು ವರ್ಷ ಯಾವಾಗಲಾದರೂ ಬಾಯಿ ಬಿಡ್ತಾ ಇದ್ರು. ಆದರೆ ಧರ್ಮಸ್ಥಳ ಜನ ಮಾತೇ ಆಡ್ತಿಲ್ಲ, ಇದ್ರ ಬಗ್ಗೆ ಎಲ್ಲೂ ಹೇಳ್ತಾ ಇಲ್ಲ ಅಂದರೆ ಇದು ಯಾರೋ ಹೊರಗಿನವರು ಕುತಂತ್ರ ಮಾಡ್ತಾ ಇದ್ದಾರೆ, ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಯಾವುದೋ ವ್ಯಕ್ತಿ ವಿರುದ್ಧವಾಗಿ ಪಿತೂರಿ ನಡೆಸ್ತಾ ಇದ್ದಾರೆ ಅನ್ನೋ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂತ ಮತ್ತೆ ಕಮೆಂಟ್ ಹಾಕಿರೋದು. ಇವನು ಹೇಳಿದಂತೆ ಪೊಲೀಸರಿಗೆ 100 ಮೃತದೇಹಗಳ ಊತ ಜಾಗವನ್ನು ತೋರಿಸಲೇಬೇಕು, ಆ ಹೆಣಗಳನ್ನು ಹೊರತೆಗಿಲೇಬೇಕು. ನಂತರ ಪೊಲೀಸರು ಹೀಗೆ ಒಂದೊಂದು ಮೃತದೇಹವನ್ನು ತೆಗೆದು ಪರೀಕ್ಷೆ ನಡೆಸಬೇಕು. ಜೊತೆಗೆ ಅವರು ಕಾಣೆಯಾದ ಬಗ್ಗೆ ಎಲ್ಲೆಲ್ಲಿ ದೂರುಗಳು ದಾಖಲಾಗಿವೆ, ಅದರ ತನಿಖಾ ವರದಿ ಏನಿದೆ ಅನ್ನೋದನ್ನ ಕೂಲಂಕುಷವಾಗಿ ಪರಿಶೀಲಿಸಿ ತನಿಖೆ ಮಾಡಬೇಕು. ಇದೆಲ್ಲದರ ನಿಖರವಾದಂಥ ತನಿಖೆ ನಡೆಸಬೇಕು ನಮ್ಮ ಪೊಲೀಸ್ ಇಲಾಖೆ. ಎಲ್ಲ ಡ್ರಾಮ್ಗಳಿಗೂ ಕೂಡ ಅಂತ್ಯ ಕಾಣಿಸ್ಲೇಬೇಕು ಅನ್ನೋ ಕಮೆಂಟ್ ಹಾಕಿದ್ದಾನೆ. ಸ್ವಾಮಿ, ನಾವು ಅದನ್ನೇ ಕೇಳ್ತಾ ಇರೋದು. ಮತ್ತು ನೀನು ಯಾರೋ ಯೂಟ್ಯೂಬರ್ ಮಾಡಿರ್ತಕ್ಕಂಥ ವಿಡಿಯೋ ಬಗ್ಗೆ ಇನ್ನೊಂದು ಸ್ವಲ್ಪ ಅಪಸ್ವರವನ್ನು ಎತ್ತಾ ಇದೆಯಾ. ನಾವು ಅದನ್ನೇ ಕೇಳ್ತಾ ಇರೋದು, ಈ ಒಂದು ಕೇಸ್ಗೆ ಸಂಬಂಧಪಟ್ಟಾಗಿ ಕೂಲಂಕುಷವಾಗಿ ತನಿಖೆ ನಡೀಲಿ ಅಂತ. ಈಗಾಗಲೇ SIT ರಚನೆಗೆ CMಗೆ ಪತ್ರ ಬರೆದಿರ್ತಕ್ಕಂಥ ಮಹಿಳಾ ಆಯೋಗ ಈಗಾಗಲೇ ಒಂದು ಕಡೆ ಕೇಂದ್ರ ಸರ್ಕಾರವೂ ಕೂಡ ಅದಕ್ಕೆ ಗಮನ ಹರಿಸಿರ್ತಕ್ಕಂಥದ್ದು. ಆದರೆ ನಮ್ಮ ರಾಜ್ಯದ ಗೃಹ ಸಚಿವರ ಮೌನ ಇದೆಯಲ್ಲ, ನಿಜಕ್ಕೂ ಆಕ್ರೋಶವನ್ನು ತರಿಸುತ್ತೆ. ನನಗೆ ಗೊತ್ತಿಲ್ಲ, ನಾನು ನೋಡ್ತೀನಿ, ಯೋಚನೆ ಮಾಡ್ತೀನಿ, ಆ ವ್ಯಕ್ತಿಯೇ ಮುಂದೆ ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ, ಆತ ಕಂಪ್ಲೇಂಟ್ ಕೊಟ್ಟರೆ ನೋಡೋಣ. ಇದೇ ರೀತಿಯಾಗಿ ಅಸಡ್ಡೆಯಿಂದ ನಮ್ಮದು ಸರ್ಕಾರವೇ ನಿರ್ಲಜ್ಜ ಸರ್ಕಾರವೇನೋ ಅಂತ ಅನ್ನಿಸ್ಬಿಡ್ತಾ ಇದೆ. ಅದಕ್ಕೋಸ್ಕರವೇ ನಾನು ಪದೇ ಕೇಳ್ತಾ ಇರೋದು, ಇದಕ್ಕೆ ಸ್ವಲ್ಪ ಕಾಳಜಿನಾದರೂ ಕನಸನ್ನಾದರೂ ತೋರಿಸ್ರಿ. ಯಾಕೆಂದರೆ ಆತ ತೆಗೆದುಕೊಂಡು ಬಂದಿರೋದು ನೇರವಾಗಿ ಏನು ಸಾಕ್ಷ್ಯ ನಾನು ಹೇಳಬೇಕಿತ್ತೋ, 100 ತರುಣಿಯರು, ವ್ಯಕ್ತಿಗಳು ಇದೇ ಒಬ್ಬ ಬುದ್ಧಿವಂತರ ನಾಡು ಅಂತಕ್ಕಂಥ ಜಿಲ್ಲೆಯಲ್ಲಿ ನಾಪತ್ತೆಯಾಗಿದ್ದಾರೆ. ಇದು ಕೇವಲ ಈ ಪ್ರಕರಣಗಳೆಲ್ಲವೂ ಕೂಡ ಇದೆಯಲ್ಲ, ಎಲ್ಲರೂ ಇಡೀ ರಾಷ್ಟ್ರ ಮಟ್ಟದಲ್ಲಿ ಆತಂಕ ಪಡೋ ಸುದ್ದಿ. ಈ ನಿಗೂಢ ಹತ್ಯೆಗಳನ್ನು ಮಾಡಿದವರು ಯಾರು, ಯಾಕೆ ಮಾಡಿದ್ರು, ಎಲ್ಲ ಉತ್ತರ ಇಲ್ಲದಂತೆ ಬಿದ್ಕೊಂಡು ಬಿಟ್ಟಿದ್ದಾವೆ. ಹಾಗಾಗಿ ಈ ನಿಗೂಢ ಮೌನ, ಈ ಪೊಲೀಸ್ ಇಲಾಖೆ ಜೊತೆಗೆ ಈ ಸರ್ಕಾರ ಈ ನಿಗೂಢ ಮೌನವನ್ನು ತಾಳೋದನ್ನು ಬಿಟ್ಟು ಎಚ್ಚೆತ್ಕೊಂಡು ಆ ದೂರದಾರ ಕೊಟ್ಟಿರ್ತಕ್ಕಂಥ ಸಾಕ್ಷ್ಯಾಧಾರಗಳನ್ನು, ಜೊತೆಗೆ ಆತ ತಂದಿರತಕ್ಕಂಥ ಬೂರ್ಡೆಗಳನ್ನು ಅದನ್ನು ವಶಕ್ಕೆ ಪಡಿಸ್ಕೊಂಡು ಅವನಿಂದ ಇನ್ನೊಂದಿಷ್ಟು ಮಾಹಿತಿಗಳನ್ನು ಪಡೆದುಕೊಂಡು ಅದರಲ್ಲಿ ಎಷ್ಟು ನಿಜ ಇದೆ ಆ ಸ್ಥಳಗಳಿಗೆ ಹೋಗಿ ಡಿಗ್ ಮಾಡಿ ಅದ್ರ ಮುಖಾಂತರವಾಗಿ ಈ ಕೇಸ್ನ ಇನ್ನೊಂದು ಲೆವೆಲಿಗೆ ತೆಗೆದುಕೊಂಡು ಹೋಗಲಿ ಅನ್ನೋದೇ ನಮ್ಮ ರಿಕ್ವೆಸ್ಟು. ಅವನ ಜೀವಕ್ಕೆ ಭದ್ರತೆ ನೀಡಬೇಕು ನಮ್ಮ ಪೊಲೀಸು, ಅವ್ರ ಕರ್ತವ್ಯ ಅದು. ಆತ ದೂರಿನಲ್ಲಿ ಹೇಳಿದಂತೆ ಆ 100ಕ್ಕೂ ಅಧಿಕ ಹತ್ಯೆಗಳು ಎಲ್ಲೆಲ್ಲಿ ನಡೆದಿದೆಯೋ ಅಲ್ಲಿ ಹೋಗಿ ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿ ದೂರದಾರನ ಘಟನೆ ನಡೆದ ಸ್ಥಳ ಕರ್ಕೊಂಡೋಗಿ ಮಹಜರು ಮಾಡಿ ಫಿಂಗರ್ ಪ್ರಿಂಟ್ಸ್ ಆಗಿರ್ಬೋದು, ಜೊತೆಗೆ
FSL ರಿಪೋರ್ಟ್ ಆಗಿರ್ಬೋದು, ಎಲ್ಲ ಎವಿಡೆನ್ಸ್ಗಳನ್ನು ಕಲೆ ಹಾಕಿ DNA ಪರೀಕ್ಷೆ ನಡೆಸಿ ಅದಾದಮೇಲೆ ಒಂದು ಗಂಭೀರ ತನಿಖೆ ಆಗಲಿ. ಅದಾದಮೇಲಾದರೂ ಈ ದಕ್ಷಿಣ ಕನ್ನಡಕ್ಕೆ ಈ ಅಂಟ್ಕೊಂಡಿರ್ತಕ್ಕಂಥ ಈ ಕಪ್ಪು ಚುಕ್ಕೆ ಎಲ್ಲವೂ ಕೂಡ ತೊಳ್ಕೊಂಡು ಹೋಗಿಬಿಡಲಿ ಅನ್ನೋದು. ಅದಕ್ಕೋಸ್ಕರವಾಗಿ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ನಮ್ಮ ಗೃಹ ಸಚಿವರು ಈವರೆಗೂ ಯಾಕೆ ಈ ವಿಷಯವಾಗಿ ಮೌನವನ್ನು ಮುರಿತಾ ಇಲ್ಲ ಅಂತ ಮಾತನಾಡಬೇಕು. ಯಾಕೆ ತರುಣಿಯರು ಬಲಿ ಆಗ್ತಾ ಇದ್ದಾರೆ, ಇದಕ್ಕೆಲ್ಲವೂ ಕಾರಣ ಇದು ಬರೀ ಸುಮ್ಮನೆ ಆರೋಪಗಳ? ಆ ವ್ಯಕ್ತಿ ಇಷ್ಟೆಲ್ಲ ಧೈರ್ಯ ಮಾಡಿ ಮುಂದೆ ಬಂದಿದ್ದಾನೆ ಅಂದರೆ ಏನೋ ಒಂದು ಸ್ವಲ್ಪ ಇದರಲ್ಲಿ ಯಾರಿಗೂ ಕೂಡ ಅರ್ಥವಾಗದ, ಕಣ್ಣಿಗೆ ಕಾಣದಂಥ ನಿಗೂಢ ಸತ್ಯ ಇರ್ಬೋದಲ್ವ ಅನ್ನೋದನ್ನು ನಾವು ಯೋಚನೆ ಮಾಡದೆ ಇದ್ರ ಬಗ್ಗೆ ಕೆಟ್ಟದಾಗ ಕಮೆಂಟ್ಸ್ ಮಾಡ್ತಾ ಕೂತ್ಬಿಟ್ರೆ ಇವತ್ತಲ್ಲ ನಾಳೆ ಮತ್ತೆ ಇದೇ ರೀತಿಯಾದಂಥ ಘಟನೆಗಳು ನಡೀತಾನೆ ಇರುತ್ತೆ. ನಾನು ಕೇವಲ ಯಾರೋ ಒಬ್ಬ ಪ್ರಭಾವಿ ವ್ಯಕ್ತಿ ಇಟ್ಕೊಂಡು ಮಾತನಾಡ್ತಾ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಅನೇಕರು ಇದ್ದಂಥವರು, ಉಳ್ಳವರು ಎಲ್ಲರೂ ಕೂಡ ಇದೇ ರೀತಿಯಾಗಿ ಈ ಥರದ ಕೇಸ್ಗಳನ್ನ ಮುಚ್ಚಾಕೋ ಪ್ರಯತ್ನ ಮಾಡ್ತಾ ಇರ್ತಾರೆ. ಸಮಾಜ ಈಗ ಮೌನವಾಗಿಬಿಟ್ರೆ ಪ್ರಶ್ನೆ ಮಾಡ್ತಕ್ಕಂಥದ್ದು ಎಲ್ಲರೂ ಕೂಡ ಪ್ರಶ್ನೆ ಮಾಡಿ, ನೇರವಾಗಿ ಪ್ರಶ್ನೆ ಮಾಡಿ ಅನ್ನೋದಷ್ಟೇ ನನ್ನ ಸಲಹೆ ಅಂತ ಹೇಳ್ತಾ ಈ ಕೇಸ್ಗೆ ಸಂಬಂಧಪಟ್ಟಾಗ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.